ಶಿಕ್ಷಕರ ಪರವಾಗಿ ದಯವಿಟ್ಟು ವಿಜಯ್ ಕುಮಾರಿ ಮೇಡಮ್ ವೇದಿಕೆ ಬರಬೇಕು. ದಯಮಾಡಿ ವಿಜಯ್ ಕುಮಾರಿ ಮೇಡಮ್ ವೇದಿಕೆ ಮೇಲೆ ಬರಬೇಕು. ಶಿಕ್ಷಕರ ಸಲಹೆ ಇವತ್ತಿನ ದಿನ ವ್ಯಕ್ತಿತ್ವ ತರಬೇತಿ ನಾವೆಲ್ಲ ತಗೊಂಡಿದ್ವಲ್ಲ ಅವರ ಪರವಾಗಿ ಸಮಸ್ತ ಶಿಕ್ಷಕರೊಂದು ಶ್ರೀಯುತ ಜಯಪ್ರಕಾಶ್ ನಾಯ್ಕ ಅವರಿಗೆ ಶಾಲು ಮತ್ತು ಹಾರ ಹಾಕಬೇಕಂತ ವಿನಯಪೂರ್ವಕ ವಿನಂತಿ ಮಾಡಿಕೊಂಡಿದ್ದೇನೆ. ದಯವಿಟ್ಟು ಅನಂತ ಕಾಲಭಾವಗಳನ್ನು ಜೋರಾದ ಚಪ್ಪಟೆಗಳನ್ನು ಅವರಿಗೆ ಗೌರವಕ್ಕೆ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರ್ತಕ್ಕಂಥ ಮಾನ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾಗಿರುವ ಶ್ರೀಯುತ ಯುವರಾಜ್ ನಾಯ್ಕ ಅವರು ಅಧ್ಯಕ್ಷ ನುಡಿಗಳನ್ನ ಮಾತಾಡಬೇಕೆಂಬುದರಲ್ಲಿ ವಿನಯಪೂರ್ವಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಶಾಲಾ ಶಿಕ್ಷಣ ಉಪನಿರ್ದೇಶಕರು ಆಡಳಿತ ಹಾಗೂ ಉಪನಿರ್ದೇಶಕರು ಅಭಿವೃದ್ಧಿ ವಿಜಯನಗರ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ವ್ಯಕ್ತಿತ್ವ ವಿಕಾಸನ ಒಂದು ತರಬೇತಿ ಕಾರ್ಯಾಗಾರಕ್ಕೆ ನಮ್ಮ ದೇಶದ ಹಾಗೂ ರಾಜ್ಯದ ಒಬ್ಬ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಜಯಪ್ರಕಾಶ್ ನಾಗ್ತಿಹೇಳಿ ಇವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮನುಷ್ಯ ತಮ್ಮ ಜೀವನದಲ್ಲಿ ಹೇಗೆ ಬಾಳಬೇಕು, ಹೇಗೆ ನಡ್ಕೊಳ್ಬೇಕು, ಶಾಲೆಯಲ್ಲಿ ಹೇಗಿರಬೇಕು, ಸಮುದಾಯದಲ್ಲಿ ಹೇಗಿರಬೇಕು, ಹಿರಿಯರನ್ನು ಹೇಗೆ ಗೌರವಿಸಬೇಕು, ಮಕ್ಕಳನ್ನು ಹೇಗೆ ಪ್ರೀತಿಸಬೇಕು, ತಂದೆ ತಾಯಿಗಳನ್ನು ಹೇಗೆ ಗೌರವಿಸಬೇಕು ಅಂತಕ್ಕಂಥ ತಮ್ಮ 35 ಹಂತದಲ್ಲಿ ಇದು ನಿಮಗೆ ಸುದೀರ್ಘವಾಗಿ ಇದರ ಮಹತ್ವವನ್ನು ತಿಳಿಸಿದ್ದಾರೆ. ಫೇಲ್ಯೂರ್ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್, ಅಪಯಶಸ್ಸು ಯಶಸ್ಸಿನ ಕಡೆ ಹೋಗಬೇಕು. ಮನುಷ್ಯ ಯಾವಾಗಲೂ ಒಳ್ಳೆಯವನಾಗಿ ಇರೋಕ್ಕಾಗಲ್ಲ. ಮ್ಯಾನ್ ಈಸ್ ಜೆರಕ್ಸ್ ತಪ್ಪು ಮಾಡ್ತಾರೆ. ಆ ತಪ್ಪನ್ನು ತಿದ್ದುಕೊಳ್ಳೋದೇ ಮನುಷ್ಯನ ಜೀವನ, ಒಂದು ಕಲೆ. ನಾವು ಈ ತರಬೇತಿಯ ಉದ್ದೇಶ ಇಷ್ಟೇ, ನಮ್ಮ ಶಿಕ್ಷಣ ವೃತ್ತಿಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಪ್ರಾಮಾಣಿಕವಾಗಿ ಹೇಗೆ ಕಲಿಸಬೇಕು ಅಂತಕ್ಕಂಥದ್ದು. ಬೆಳಗ್ಗೆ ನಾವು 110 ಜನ ಇದ್ವಿ, 80 ಜನ ಇದ್ವಿ. ಈ ತರಬೇತಿಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಮ್ಮ ಆಸಕ್ತಿಯ ಕೊರತೆ ಇರ್ಬೋದು, ಬೇರೆ ಒಂದು ದೂರಿನ ತಾಲೂಕಿನಿಂದ ಬಂದಿರ್ಬೋದು. ಆದರೂ ಕೂಡ ನಾವು ಬೆಳಗ್ಗೆ ಬರೋಕ್ಕಾಗಲಿಲ್ಲ, ಈಗ ಮಧ್ಯಾಹ್ನ ಬರ್ತೀವಿ ಅಂತ ಕೂಡ ಹೇಳಿದ್ವಿ. ಕೆಲವರು ಆರೋಗ್ಯದ ದೃಷ್ಟಿಯಿಂದ ಬಂದಿರ್ಬೋದು. ಆದರೆ ಇವತ್ತಿನ ತರಬೇತಿ ನಾವು 10-15 ನಿಮಿಷ ಕೇಳಿದಾಗ, ಅವಲೋಕನವನ್ನು ಮಾಡಿದಾಗ ಇದರ ಒಂದು ಮಹತ್ವ ಬಹಳ ಇದೆ. ನಾವೆಲ್ಲರೂ ಕೂಡ ಇವತ್ತು ಮಾಡರ್ನ್ ಲೈಫಿಗೆ ಹೋಗಿದ್ವಿ. ನಾವೆಲ್ಲ ಓದಬೇಕಾದ್ರೆ ನಾಟಕನೋ ಬ್ಲಾಕ್ ಆ್ಯಂಡ್ ವೈಟ್ ಸಿನಿಮಾನೋ ಭಾಳ ಅಪರೂಪ. ಆಗ ನಮಗೆ ಸಮಯ ಭಾಳ ಇದೆ ಓದುವುದಕ್ಕೆ, ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ. ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಅವಕಾಶ ಭಾಳ ಇದೆ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳ ಒಂದು ಪ್ರಭಾವ, ಬೇರೆ ನಮ್ಮಲ್ಲಿರ್ತಕ್ಕಂಥ ಮಾಧ್ಯಮಗಳಲ್ಲಿ ಫಿಲಮ್ ಇರ್ಬೋದು, ಧಾರಾವಾಹಿ ನೀವೆಲ್ಲ ನೋಡ್ತೀರಿ. ಧಾರಾವಾಹಿ ಬಂದಾಗಲಿಂದ ಈ ವ್ಯಕ್ತಿತ್ವ ವಿಕಾಸನ ತರಬೇತಿ ಇನ್ನೂ ಬೇಕು ಅಂತ ನೀವು ನೋಡ್ಬೋದು. ಧಾರಾವಾಹಿ ಎಷ್ಟು ಕಷ್ಟಪಟ್ಟು ನೋಡ್ತೀವಿ ಮನೆಗಳಲ್ಲಿ ಅಂದರೆ ಟೈಮಿಂಗ್ಸ್ ನೋಡ್ತಾರೆ. 6 ಗಂಟೆಗೆ ಐತಂದ್ರೆ ಬೇಗ 4 ಗಂಟೆಗೆ ಬಿಟ್ಟು ಕೂಡ ನಡೀತದೆ ಅಂತ. ಆ ಧಾರಾವಾಹಿಗಳ ಪಾತ್ರಗಳನ್ನು ನೋಡಿ ಯಾವೂ ಕೂಡ ಸಾಂಸಾರಿಕವಾಗಿ ಇಲ್ಲೇ ಇರೋ
ಎಲ್ಲ 3 ಆಂಗಲ್ 4 ಆಂಗಲ್ ಧಾರಾವಾಹಿ. ಇದನ್ನ ನಮಗೆ ಊಟ ಪಡಿಸ್ತಾರೆ, ಸರಿಯಾಗಿ ನೋಡ್ಕೊಳ್ಳೋದಲ್ಲಿ ಅದನ್ನೇ ನೋಡ್ಕೊಳ್ತಿರ್ತಾರೆ. ಏನೋ ನಾವು ಹೋದಾಗ ಏನೇನು ಅಂತಾರಂತೋ ಸ್ವಲ್ಪ ಗ್ಯಾಪು, ನಾವೇನೋ ವಾರ್ತೆ ದೇಶ ವಿದೇಶದವ್ರು ನೋಡ್ತೀವಿ, ಅವಾಗ ಸುಮ್ಕಿರ್ತಾರೆ. ನೋಡೋ ಬೆಳಿಗ್ಗೆ ಹೋದ್ಮೇಲೆ ಇನ್ನೊಮ್ಮೆ ನೋಡಿದ್ರೆ ರಾತ್ರಿ. ಇವೆಲ್ಲವೂ ಕೂಡ ವ್ಯಕ್ತಿತ್ವ ವಿಕಾಸ. ನಾವು ಯಾರೋ ಕೂಡ ಮನೆಯಲ್ಲಿ ಕೆಲಸ ಮಾಡಲ್ಲ. ಹಿಂದೆಲ್ಲ ಹೆಣ್ಮಕ್ಳು ಕಸ ಬಡಿಯೋದು, ನೀರು ತರೋದು, ಬಟ್ಟೆ ಒಗೆಯೋದು ಮಾಡ್ತಿದ್ರಲ್ಲ. ನಾವಂತೂ ಇನ್ನೂ ಮಾಡ್ತೀವಿ. ಈ ಮಾಡದೇ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ, ಕೆಲಸ ಮಾಡಿದ್ರೆ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಹೋಗೋದು, ಗುಳಿಗೆ ನುಂಗೋದು, ನಿಶಕ್ತಿ ಅಂತೀವಿ. ನಿಶಕ್ತಿ ಅಂದರೆ ಓಡಾಡದೇ ಇರೋದು, ಸರಿಯಾಗಿ ಊಟ ಮಾಡದೇ ಇರೋದು, ಕೆಲಸ ಮಾಡದೇ ಇರೋದು. ಎಲ್ಲ ಆಳುಗಳು ನಮಗೆ ಸಂಬಳ ಬರುತ್ತಂತ ಪಕ್ಕದ ಮನೆಯ ಇಟ್ಟರೆ ನಾವು ಆಳಿರೋದು. ಅಲ್ಲಿ ನಮ್ಮ ಶ್ರಮ ಇರಲ್ಲ. ಇರುತ್ತಾ? ಈ ಏನು 35 ಸ್ಟೆಪ್ಪಲ್ಲೇ ನಮ್ಮ ಜಯಪ್ರಕಾಶ್ ನಾಗ್ತಿಯವರು ಹೇಳಿದ್ರು, ನೀವು 35 ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಉತ್ತಮ ಪಡಿಸ್ಬೋದು. ಅವರು ಹೇಳ್ತಾ ಇದ್ರು, ನೀವು ನೋಡಿರ್ಬೋದು, ಅನುಪಯುಕ್ತ ವಸ್ತುಗಳು ಕೂಡ ಉಪಯುಕ್ತವಾಗಿ ಮಾಡಬಹುದು. ಅಂದರೆ ಅದಕ್ಕೆ ನಮ್ಮ ಶ್ರಮ ಇರಬೇಕಾಗುತ್ತೆ, ನಮಗೆ ಮನಸ್ಸು ಇರಬೇಕಾಗುತ್ತೆ, ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕಾಗುತ್ತೆ. ನಮ್ಮ ಉದ್ದೇಶ ಏನು? ಶಿಕ್ಷಕರಾಗಿ ನಾವು ಪ್ರತಿದಿನ ಒಂದು 5 ನಿಮಿಷ ಲೇಟಾಗಿ ಬರ್ಬೋದು, ಆದರೆ ಇದ್ದ ಸಮಯದಲ್ಲಿ ಮನಸ್ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ನಾವು ಕಲಿಸ್ಬೇಕು. ಆಗ ನಮ್ಮ ಸರ್ಕಾರ ನಮಗೆ ಕೊಡ್ತಕ್ಕಂಥ ಪಗಾರ, ಈ ಯಾರಿಗೂ ಕಡಿಮೆ ಪಗಾರ ಇಲ್ಲ, ಬೇಕಾದಷ್ಟು ಪಗಾರ ಇದೆ. ನಾವು ಅದಕ್ಕೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ಮಾಡಿದರೆ, ಕೆಲಸವನ್ನು ಮಾಡಿದರೆ, ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಸಮಯ ಪರಿಪಾಲನೆ ಮಾಡಬೇಕು. ಯಾವಾಗಲೂ ಎಷ್ಟು ಗಂಟೆಗೆ ಬರಬೇಕು, ಎಷ್ಟು ಗಂಟೆಗೆ ಹೋಗಬೇಕು, ಇವೆಲ್ಲವೂ ಕೂಡ ತಮ್ಮ ಜೀವನದಲ್ಲಿ ಇವತ್ತೇನು ಕೆಲವು ಹಂತಗಳಲ್ಲಿ ನಿಮಗೆ ವಿವರಣೆ ನೀಡಿದ್ದೀರಿ ಅಥವಾ ನೀಡಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ತಮ್ಮ ಜೀವನದಲ್ಲಿ ಇವೆಲ್ಲವೂ ಕೂಡ ಅಳವಡಿಸಿಕೊಂಡು ಇದೇ ರೀತಿ ನಿಮ್ಮ ಶಾಲೆಗಳಲ್ಲಿ, ನಿಮ್ಮ ಸಹಪಾಠಿಗಳಲ್ಲಿ, ನಿಮ್ಮ ಮಕ್ಕಳಿಗೆ ಇದಕ್ಕೆ ಪೂರಕವಾದ ವಾತಾವರಣವನ್ನು ರೂಪಿಸ್ತೀರಿ. ಅಲ್ಲಿ ಇವೆಲ್ಲವೂ ಕೂಡ ಕಾರ್ಯಕ್ರಮ ಜಾರಿಗೆ ತರ್ತೀರಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಕರೆಸಿ ನನಗೆ ಮಾತನಾಡೋ ಅವಕಾಶವನ್ನು ಮಾಡಿಕೊಟ್ಟಂತ ತಾವೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ಧನ್ಯವಾದಗಳು ಸರ್. ಎಲ್ಲರನ್ನ ಉದ್ದೇಶಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ಮಾತಾಡತಕ್ಕಂಥ ಶ್ರೀಯುತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಯುವರಾಜ್ ನಾಯ್ಕ ಅವರಿಗೆ ಧನ್ಯವಾದಗಳು. ಆತ್ಮೀಯ ವೇದಿಕೆ ಮೇಲೆ